ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಿಶುದ್ಧ ಚಕ್ರದಲ್ಲಿ ಭಗವತಿಯ ಧ್ಯಾನ ಎಂಬ 37ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ವಿಶುದ್ಧೌ ತೇ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಸೇವೆ ದೇವೀಮಪಿ ಶಿವಸಮಾನ ವ್ಯವಸಿತ ಯಯೋ ಕಾಂತ್ಯ ಶಶಿಕಿರಣ ಸಾರೂಪ್ಯ ಸರಣೆ ವಿಧೂತಾಂತ ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ತೇ ವಿಶುದ್ಧೌ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಶಿವಸಮಾನ ವ್ಯವಸಿತಾಂ ದೇವೀಮಪಿ ಸೇವೆ ಯಯೋಃ ಯಾಂತ್ಯಾಃ ಶಶಿಕಿರಣ ಸಾರೂಪ್ಯ ಸರಣೇಃ ಕಾಂತ್ಯಾಃ ಸಕಾಶಾತ್ ಜಗತಿ ವಿಧೂತಾಂತರ್ಧ್ವಾಂತ ಚಕೋರೀವ ವಿಲಸತಿ. ಅಂದರೆ ಭಗವತಿ, ಹೇ ಭಗವತಿಯೇ, ತೇ ವಿಶುದ್ಧೌ, ನಿನ್ನ ವಿಶುದ್ಧಿ ಚಕ್ರದಲ್ಲಿ. ಇಲ್ಲಿ ಪ್ರತಿ ಸಾರಿನೂ ಹೋದ ಶ್ಲೋಕದಲ್ಲೂ ನೀವು ಗಮನಿಸಿರ್ಬೋದು, ತೇ ಆಜ್ಞಾ, ನಿನ್ನ ಆಜ್ಞಾ ಚಕ್ರದಲ್ಲಿ, ನಿನ್ನ ವಿಶುದ್ಧಿ ಚಕ್ರದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಈಗ ನನ್ನ ಅಂತ ಯಾಕೆ ಹೇಳ್ತಾ ಇಲ್ಲ? ನನ್ನ ಆಜ್ಞಾ ಚಕ್ರದಲ್ಲಿ, ನನ್ನ ವಿಶುದ್ಧಿ ಚಕ್ರದಲ್ಲಿ ಅಂತ ಯಾಕೆ ಹೇಳ್ತಾ ಇಲ್ಲ? ಇಲ್ಲಿ ನಾನು ಈ ದೇಹ ಅನ್ನೋ ಭಾವದಿಂದ ಹೊರಗಡೆ ಬರಬೇಕು ಅಂತ. ನಾನು ಈ ದೇಹವಲ್ಲ. ಅಂತಿಮವಾಗಿ ಸಾಧಕ ಕಂಡುಕೊಳ್ತಾನೆ ನಾನು ಅಂತಕ್ಕಂತಹದ್ದು ಯಾವುದೂ ಇಲ್ಲವೇ ಇಲ್ಲ ಅಲ್ಲಿ. ನಾನು ಮೊದಲು ಸಾಧನೆಯ ಮೊದಲ ಹಾದಿನಲ್ಲಿ ನಾನು ಸಾಕ್ಷಿ ಭಾವದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತೇನೆ. ಆ ನಾನು ಅಂತಕ್ಕಂತಹದ್ದು, ನಾನು ಅನ್ನೋ ಭಾವದಲ್ಲಿ ಅವತ್ತ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಸಾಕ್ಷಿ ಭಾವದಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ. ಕೊನೆಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಅಂತಕ್ಕಂತಹದ್ದು ಯಾವುದು ಇಲ್ಲವೇ ಇಲ್ಲ. ಇಡೀ ಜಗತ್ತಿನಲ್ಲಿ ಬ್ರಹ್ಮ ಒಂದೇ ಸತ್ಯ, ಜಗನ್ಮಿಥ್ಯ, ಬಾಕಿದು ಎಲ್ಲವೂ ಮಿಥ್ಯೆ. ನಾನು ಅಂತಕ್ಕಂತಹದ್ದು ಒಂದು ದೊಡ್ಡ ಮಿಥ್ಯೆ. ನಾನು ಅಂತಕ್ಕಂತಹದ್ದು ಯಾವುದೂ ಇಲ್ಲವೇ ಇಲ್ಲ. ಅಲ್ಲಿ ಇರೋದೆಲ್ಲ ಬ್ರಹ್ಮ, ಇರೋದೆಲ್ಲ ದೇವಿನೇ. ಬ್ರಹ್ಮ ಅಂತನಾದರೂ ಹೇಳಿ, ದೇವಿ ಅಂತನಾದರೂ ಹೇಳಿ. ಈ ಕಾರಣದಿಂದಾಗಿ ಇಲ್ಲಿ ನಿನ್ನ ಆಜ್ಞಾ ಚಕ್ರದಲ್ಲಿ, ನಿನ್ನ ವಿಶುದ್ಧಿ ಚಕ್ರದಲ್ಲಿ ಅಂತಾನೆ ಹೇಳ್ತಾರೆ. ಈಗ ನಾವಿನ್ನೂ ಆರಂಭದ ಸಾಧಕರಾದ್ರಿಂದ ನನ್ನ ವಿಶುದ್ಧಿ ಚಕ್ರ ಅಂತ ನಾವು ಅನ್ಕೋಬಹುದು. ನನ್ನ ವಿಶುದ್ಧಿ ಚಕ್ರ ಅಂತಾನೆ ನಾವು, ಯಾಕಂದ್ರೆ ನನ್ನ ದೇಹ ಅನ್ನೋ ಭಾವನೆಯಲ್ಲಿ ನಾವು ಇರೋದ್ರಿಂದ ಇದನ್ನು ನನ್ನ ವಿಶುದ್ಧಿ ಚಕ್ರ ಅಂತ ಹೇಳ್ಬೋದು. ಆದರೆ ಅದ್ವೈತ ಸಿದ್ಧಾಂತದ ಉನ್ನತಿಯನ್ನ ತಲುಪದವರಿಗೆ ಅದು ಅರ್ಥಹೀನ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಎಲ್ಲದನ್ನೂ ನಿನ್ನ ವಿಶುದ್ಧಿ ಚಕ್ರದಲ್ಲಿ ಇರುವಂತಹ ಅಂತಾನೆ ಹೇಳ್ತಾ ಇದ್ದಾರೆ. ಇರಲಿ, ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಬೋದು. ಈ ನಿನ್ನ ವಿಶುದ್ಧಿ ಚಕ್ರದಲ್ಲಿ ಇರುವಂತಹ ಶ್ರೀಚಕ್ರದ ಚತುರ್ದಶಾರದಲ್ಲಿ ಇದ್ದಂತಹ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ, ಶುದ್ಧ ಸ್ಫಟಿಕ ವಿಶದಂ, ತ್ರಾಸ ಪಟಲವಿದ್ದಂತಹ ಸ್ಫಟಿಕದಂತೆ ನಿರ್ಮಲವಾದ ಆಕಾಶ ತತ್ವವನ್ನ ಹುಟ್ಟಿಸಿರ್ತಕ್ಕಂಥ ಶಿವ. ಯಾಕೆಂತಂದ್ರೆ ವಿಶುದ್ಧ ಚಕ್ರ ಆಕಾಶ ತತ್ವಕ್ಕೆ ಸೇರಿದ್ದು. ಆದ್ರಿಂದನೇ ವಿಶುದ್ಧ ಚಕ್ರ ಆಕಾಶ ತತ್ವಕ್ಕೆ ಸೇರಿದ್ರಿಂದಾನೆ ಆಕಾಶದ ಗುಣ ಶಬ್ದ, ಆ ಶಬ್ದ ಹೊರಡೋದು ಈ ವಿಶುದ್ಧ ಚಕ್ರದಲ್ಲಿರ್ತಕ್ಕಂತಹ ಗಂಟಲಿನಿಂದ. ಅದಕ್ಕೋಸ್ಕರನೇ ವಿಶುದ್ಧ ಚಕ್ರ ಆಕಾಶ ತತ್ವಕ್ಕೆ ಸೇರಿದ್ದು, ಹಾಗೂ ಆಕಾಶದ ಗುಣ ಶಬ್ದ ಅಂತ ಅದಕ್ಕೋಸ್ಕರನೇ ಹೇಳಿದ್ದು. ಇರಲಿ, ಇಲ್ಲಿ ಆ ನಿರ್ಮಲವಾದ ಆಕಾಶ ತತ್ವವನ್ನು ಹುಟ್ಟಿಸಿರ್ತಕ್ಕಂತಹ ಶಿವ, ಶಿವಸಮಾನ ವ್ಯವಸಿತ ದೇವಿ ಮಪಿ ಸೇವೆ, ಶಿವನ ಪ್ರಯತ್ನಕ್ಕೆ ಸಮಾನವಾದ ಪ್ರಯತ್ನವುಳ್ಳಂತಹ ಸರ್ವೇಶ್ವರಿಯನ್ನ ನಮಸ್ಕರಿಸಿ. ಏನು ಇಲ್ಲಿ ಶಿವನ ಪ್ರಯತ್ನ ಯಾವುದು? ಆತ ಆಕಾಶವನ್ನು ಹುಟ್ಟಿಸಿದ್ದು. ಈ ಆಕಾಶ ಅಂತಂದ್ರೆ ಏನು? ನಾವು ಮೇಲೆ ಕಾಣ್ತಕ್ಕಂಥ ನೀಲಿ ಆಕಾಶ ಅಲ್ಲ. ನೀಲಿ ಆಕಾಶ ನಮಗೆ ಮೇಲೆ ಕಾಣ್ತಕ್ಕಂತಹದ್ದು, ಅದನ್ನ ನೋಡಿ ನಾವು ಆಕಾಶ ಅಂತೀವಿ. ನನ್ನ ನಿಮ್ಮ ನಡುವೆ ಇರ್ತಕ್ಕಂಥ ಒಂದು ಸ್ಪೇಸ್, ಜಾಗ ಏನಿದೆ, ಅದು ಕೂಡ ಆಕಾಶ. ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಜಗತ್ತಿನ ಲಯ ಅಂದ್ರೆ ಏನು? ಜಗತ್ತಿನ ಲಯ ಅಂತಂದ್ರೆ ಈ ಆಕಾಶ ಒಂದೆರಡು ಕಾಯಗಳ ನಡುವೆ ಇರತಕ್ಕಂತಹ ಒಂದು ಸ್ಪೇಸ್ ಏನಿದೆ, ಆ ಸ್ಪೇಸ್ ಡಿಸಪಿಯರ್ ಆಗೋಗುತ್ತೆ. ಪೂರ್ತಿ ಸ್ಪೇಸ್ ಮರ್ಜ್ ಆಗ್ಬಿಟ್ಟು ಹೋಗಿ ಪರಬ್ರಹ್ಮ ಅಂತ ಹೇಳ್ತೀವೋ, ಶಿವ ಅಂತ ಹೇಳ್ತಿರೋ, ಶಕ್ತಿ ಅಂತ ಹೇಳ್ತಿರೋ, ಅಲ್ಲಿ ಅದರೊಳಗೆ ಲಯವಾಗಿ ಬಿಡುತ್ತೆ. ಅಂದ್ರೆ ಜಗತ್ತು ಅಸ್ತಿತ್ವದಲ್ಲೇ ಇರೋದಿಲ್ಲ. ಮತ್ತೆ ಜಗತ್ತು ಅಸ್ತಿತ್ವಕ್ಕೆ ಬರ್ತಕ್ಕಂತಹದ್ದು ಅಂತಂದ್ರೆ ಏನು? ಮೊದಲು ಈ ಆಕಾಶ ಸೃಷ್ಟಿಯಾಗುತ್ತೆ. ಆಕಾಶ ಅಂತಂದ್ರೆ ಅದಕ್ಕೋಸ್ಕರನೇ ನೀವು ಪಂಚೀಕರಣ ಅಂತ ಪಂಚಭೂತಗಳಲ್ಲಿ ಹೇಳ್ತಾರೆ. ಅದರಲ್ಲಿ ಮೊದಲು ಆಕಾಶ ಸೃಷ್ಟಿಯಾಯಿತು, ಆಕಾಶದಿಂದ ವಾಯು, ಹೀಗೆ ಹೇಳ್ತಾ ಹೋಗ್ತಾರೆ. ಇರಲಿ,
ಆಕಾಶದ ಸೃಷ್ಟಿ ಅಂತಂದ್ರೆ ಅವಕಾಶ, ಜಾಗ, ಸ್ಪೇಸ್ ಸೃಷ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಈ ಬ್ರಹ್ಮಾಂಡ ವಿಸ್ತಾರವಾಗ್ತಾನೇ ಇದೆ ಅಂತ ಹೇಳಿ ಇವತ್ತು ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ. ಬ್ರಹ್ಮಾಂಡ ವಿಸ್ತಾರವಾಗ್ತಾ ಇದೆ, ಎಲ್ಲ ಆಕಾಶಕಾಯಗಳು ಒಂದರಿಂದೊಂದು ದೂರ ಹೋಗ್ತಾ ಇದೆ. ಈ ಬ್ರಹ್ಮಾಂಡ ವಿಸ್ತಾರವಾಗ್ತಾ ಇದೆ ಅಂದ್ರೆ ಏನು? ಅಲ್ಲಿರ್ತಕ್ಕಂಥ ಅವಕಾಶ ವಿಸ್ತಾರವಾಗ್ತಾ ಹೋಗ್ತಾ ಇದೆ. ಅಲ್ಲಿರ್ತಕ್ಕಂಥ ಎರಡು ವಸ್ತುಗಳ ನಡುವಿನ ಸ್ಪೇಸ್ ವಿಸ್ತಾರವಾಗ್ತಾ ಹೋಗ್ತಾ ಇದೆ. ಇದು ಎಲ್ಲಿ ತನಕ ಹೋಗುತ್ತೆ? ಒಂದು ಹಂತದ ತನಕ ಹೋಗುತ್ತೆ. ಆಮೇಲೆ ಅದು ಸಂಕೋಚಗೊಳ್ತಾ ಬರುತ್ತೆ. ಸಂಕೋಚಗೊಳ್ತಾ ಬಂದ್ಬಿಟ್ಟು ಕೊನೆಗೆ ಒಂದು ಬಿಂದುವಿನಲ್ಲಿ ಎಲ್ಲವೂ ಲಯವಾಗಿ ಹೋಗುತ್ತೆ. ಆ ಒಂದು ಬಿಂದುನೇ ನಾವು ಪರಬ್ರಹ್ಮ ಅನ್ನೋ ಭಾವದಲ್ಲಿ ಕರೆದಿರ್ತಕ್ಕಂತಹದ್ದು. ಇಲ್ಲಿ ಆ ರೀತಿಯಾಗಿ ಆ ಶಿವನ ಪ್ರಯತ್ನ ಏನಿದೆ, ಆಕಾಶದ ಸೃಷ್ಟಿ ಏನ್ ಮಾಡಿದಾನೆ ಶಿವ, ಅದರಲ್ಲಿ ನಿನ್ನದು ಸಮಾನ ಪ್ರಯತ್ನ, ಶಿವಶಕ್ತಿಯರಿಬ್ಬರದ್ದು. ಯಾಕೆಂತಂದ್ರೆ ಶಿವ ಶಕ್ತಿಯಲ್ಲಿ ಐಕ್ಯವಾಗಿದ್ದ. ಶಕ್ತಿಯ ಭ್ರೂಚಲನೆ, ತಾಯಿಯ ಭ್ರೂಚಲನೆ, ಅದಕ್ಕೆ ಹುಬ್ಬಿನ ಚಲನೆಯನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಶಿವ ಈ ಆಕಾಶವನ್ನು ಸೃಷ್ಟಿ ಮಾಡಿದ. ನಿಮ್ಮಿಬ್ಬರದ್ದು ಅದರಲ್ಲಿ ಸಮಾನವಾದ ಪ್ರಯತ್ನವುಳ್ಳಂತಹದ್ದು. ಆದ್ರಿಂದ ಆ ಶಿವಶಕ್ತಿಯಕ್ಕೆ ರೂಪ ಅಂತ ಬೇಕಾದ್ರೂ ಅನ್ಕೊಳ್ಳಿ, ಅಥವಾ ಶಿವನ ಸಮಾನವಾಗಿರ್ತಕ್ಕಂತಹ ಸರ್ವೇಶ್ವರಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ಯಯೋ ಯಾಂತ್ಯ ಶಶಿಕಿರಣ ಸಾರೂಪ್ಯ ಸರಣೇಹೇ ಕಾಂತ್ಯ ಸಕಾಶಾತ್. ಅಂದ್ರೆ ಶಿವಶಕ್ತಿಗಳ ಪ್ರಸಾರವುಳ್ಳ ಚಂದ್ರ ಕಿರಣಕ್ಕೆ ಸಮಾನವಾದ ಕಾಂತಿಯಿಂದ, ಚಂದ್ರ ಕಿರಣಕ್ಕೆ ಸಮಾನವಾದ ಕಾಂತಿ. ಇಲ್ಲಿ ಪೂರ್ಣ ವಿಶುದ್ಧ ಚಕ್ರದಲ್ಲಿ ಪೂರ್ಣ ಬೆಳದಿಂಗಳಿದೆ ಅಂತ ಅಲ್ಲ. ಯಾಕೆಂತಂದ್ರೆ ವಿಶುದ್ಧ ಚಕ್ರ ಆಜ್ಞಾಚಕ್ರಕ್ಕೆ ಹೋಲಿಸಿದ್ರೆ ಆಜ್ಞಾಚಕ್ರ ಮೇಲೆ ಇರತಕ್ಕಂತಹದ್ದು. ಆಜ್ಞಾಚಕ್ರದ ಮೇಲೆ ಆ ಪೂರ್ಣ ಚಂದ್ರ ಕಲೆ, ಸಾದಾಕ್ಯ ಕಲೆ ಅಂತ ನಾನು ಏನು ಹೇಳಿದೆ ಹಿಂದಿನ ಶ್ಲೋಕದಲ್ಲಿ, ಅದು ನಿರಂತರವಾಗಿರ್ತಕ್ಕಂತಹದ್ದು. ಇವೆರಡೂ ಸಹ ವಿಶುದ್ಧ ಚಕ್ರ ಆಜ್ಞಾಚಕ್ರ ಎರಡು ಚಂದ್ರಖಂಡಕ್ಕೆ ಸೇರಿದ್ರು ಕೂಡ ಅದ್ರ ಕೆಳಗಿರ್ತಕ್ಕಂಥ ಅನಾಹತ ಚಕ್ರ ಸೂರ್ಯಖಂಡಕ್ಕೆ ಸೇರಿದ್ದು. ಅದರಿಂದ ಅಲ್ಲಿಂದ ಸೂರ್ಯನ ಬೆಳಕು ಸಹ ಬೀಳ್ತಾ ಇರುತ್ತೆ. ಅದರಿಂದ ಇಲ್ಲಿ ಚಂದ್ರ ಕಿರಣಕ್ಕೆ ಸಮಾನವಾದ ಕಾಂತಿಯಿಂದ ಜಗತಿ ವಿಧೂತಾಂತರ್ದ್ವಾಂತ ಚಕೋರೀವ ವಿಲಸತಿ. ಸಾಧಕನು ಹೊರಡಿಸಲ್ಪಟ್ಟಂತಹ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದುಕೊಂಡವನಾಗಿ, ಅಂದ್ರೆ ಅಜ್ಞಾನವೆನ್ನೋ ಕತ್ತಲೆಯನ್ನ ಕಳೆದುಕೊಂಡವನಾಗಿ ನಿನ್ನನ್ನು ಧ್ಯಾನ ಮಾಡಿದ್ರಿಂದ ಆ ಅಜ್ಞಾನವನ್ನ ಕಳ್ಕೊಂಡು ಅವಿದ್ಯೆ ಅಂತಕ್ಕಂತಹದ್ದು. ಇಲ್ಲಿ ಅವಿದ್ಯೆ ಅಂತಂದ್ರೆ ಏನು? ಯಾವ ಜ್ಞಾನ, ನಾವು ಶಾಲೆ ಕಾಲೇಜುಗಳಿಗೆ ಹೋಗ್ತೀವಿ, ಬೇಕಾದಷ್ಟು ಸರ್ಟಿಫಿಕೇಟ್ಗಳು ತಗೋತೀವಿ, ಅದರಿಂದಾಗಿ ಕೆಲಸಕ್ಕೆ ಸೇರ್ಕೋತೀವಿ, ಕೆಲಸಕ್ಕೆ ಸೇರ್ಕೊಂಡು ಹಣ ಮಾಡ್ತೀವಿ. ಎಲ್ಲಿ ತನಕ? ಒಂದು ಹಂತದ ತನಕ. ಒಂದು 25-30 ವರ್ಷ ಆಗೋಷ್ಟೊತ್ತಿಗೆ ನಾವು ಓದಿದ್ದೆಲ್ಲ ಒಂದು ಹಂತಕ್ಕೆ ಬಂದಿತ್ತು ಅಂತಂದ್ರೆ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಿರ್ತೀವಿ, ದುಡಿಮೆ ಮಾಡ್ತಾ ಇರ್ತೀವಿ, ಹಣ ಬರ್ತಾ ಇರುತ್ತೆ. ಒಂದು 50-60 ವರ್ಷ ಆಗೋಷ್ಟೊತ್ತಿಗೆ ರಿಟೈರ್ಮೆಂಟ್ ಅಂತ ಆಗುತ್ತೆ. ರಿಟೈರ್ಮೆಂಟ್ ಅಂತ ಆದ್ಮೇಲೆ ನೀವು ಮತ್ತೆ ಕೆಲಸಕ್ಕೆ ಹೋಗ್ತೀನಿ ಅಂತಂದ್ರೆ 90% ಯಾರು ನಿಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನಿಮ್ಮಿಂದ ಪ್ರೊಡಕ್ಟಿವ್ ಆಗಿ ಅವ್ರು ಏನು ದುಡಿಮೆ ಮಾಡೋಕ್ಕಾಗೋದಿಲ್ಲ. ಪ್ರೊಡಕ್ಟಿವ್ ಆಗಿ ಅಂತಂದ್ರೆ ಅವರು ನಿಮ್ಮಿಂದ ಅವರು ಒಂದು 1000 ರೂಪಾಯಿ ತಗೊಳ್ಳೋದ ಅಂದ್ರೆ ಒಂದು 1000 ರೂಪಾಯಿನ ಗಳಿಸೋದು ಸಾಧ್ಯವಾದ್ರೆ ನಿಮ್ಗೊಂದು 100 ರೂಪಾಯಿ ಸಂಬಳ. ಆ ರೀತಿ ನಿಮಗೆ ಒಂದು 10,000 ರೂಪಾಯಿ ಸಂಬಳ ಕೊಡ್ಬೇಕು ಅವರು ಅಂತಂದ್ರೆ ನಿಮ್ಮಿಂದ 1,00,000 ರೂಪಾಯಿನಾರ ಅವ್ರಿಗೆ ಅರ್ನಿಂಗ್ ಇರಬೇಕಲ್ವೇ? ಅಷ್ಟು ಅರ್ನಿಂಗ್ ನಿಮ್ಮಿಂದ ಬರೋದಿಲ್ಲ ಅಂತಂದಾಗ ಯಾರು ತಾನೇ ಕೆಲಸಕ್ಕೆ ತಗೋತಾರೆ? ಆದ್ರೆ ನೀವು ಕಲಿತಿರೋ ವಿದ್ಯೆ ಏನಾಯ್ತು? ನಿಮ್ಮಲ್ಲಿ ಆ ವಿದ್ಯೆ ಇದ್ದೇ ಇದೆ, ಆದ್ರೆ ಆ ವಿದ್ಯೆನ ಈಗ ಯಾರು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆ ವಿದ್ಯೆಯಿಂದ ನಿಮಗೇನು ಪ್ರಯೋಜನ ಆಯ್ತು? ನಿಮಗೇನಾದ್ರೂ ಪ್ರಯೋಜನ ಐತೆ? ಇಂಜಿನಿಯರಿಂಗ್ ಮಾಡಿರ್ಬೋದು, ಮೆಡಿಕಲ್ ಮಾಡಿರ್ಬೋದು, ಲಾ ಓದಿರ್ಬೋದು, ಏನ್ ಬೇಕಾದ್ರೂ ಓದಿರ್ಬೋದು. ಆದ್ರೆ ಅದನ್ನೆಲ್ಲ ಓದಿದ್ರಿಂದ ಸಮಾಜಕ್ಕೆ ಒಂದಷ್ಟು ಸಹಾಯ ಆಯ್ತು, ಒಪ್ಕೊಳ್ತೀನಿ. ಅದರಿಂದಾಗಿ ಪರಿಣಾಮವಾಗಿ ನಿಮಗೂ ಒಂದಷ್ಟು ಹಣ ಸಿಕ್ತು, ಅದರಿಂದ ನಿಮ್ಮ ಜೀವನ ನಡೀತು. ಆದರೆ ಅಂತಿಮವಾಗಿ ಜೀವನದ ಅಂತ್ಯಕ್ಕೆ ಬಂದಾಗ ನಿಮಗೆ ಅದರಿಂದ ಏನಾದರೂ ನಿಮ್ಮ ಒಳಗೆ ಏನಾದರೂ ಪರಿವರ್ತನೆ ಆಯ್ತಾ? ನಿಮ್ಮ ಒಳಗೆ ಏನಾದರೂ ಪರಿವರ್ತನೆ ಆಗಿದ್ರೆ ಅದು ಖಂಡಿತವಾಗಿ ನಿಜವಾದ ವಿದ್ಯೆ. ನಿಮ್ಮ ಒಳಗೆ ಅದರಿಂದ ಯಾವ ಪರಿವರ್ತನೆಯೂ ಆಗಿಲ್ಲ, ಅದನ್ನು ಬಳಸ್ಕೊಂಡು ನಾನು ಕೇವಲ ಹಣ, ಕೀರ್ತಿ, ಅಧಿಕಾರ ಸಾಧಿಸ್ತೆ ಅಷ್ಟೇನೆ, ಈಗ ಅದನ್ನು ಯಾರು ಕೇಳೋರಿಲ್ಲ ಅಂತಂದ್ರೆ ಅದು ಅವಿದ್ಯೆ, ಅಜ್ಞಾನ. ಇಲ್ಲಿ ಅವಿದ್ಯೆ ಅಂದ ಮಾತ್ರಕ್ಕೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಅಂತ ಬಿಟ್ಬಿಡೋದಲ್ಲ. ಪ್ರಪಂಚದಲ್ಲಿ ಜೀವನ ಮಾಡೋದಕ್ಕೆ ಅವಿದ್ಯೆನೂ ಬೇಕಾಗತ್ತೆ. ಅವಿದ್ಯೆಯ ಸಹಾಯದಿಂದನೇ ನಾವು ಜೀವನದಲ್ಲಿ ಏನಾದ್ರು ಇದು ಮಾಡೋದಕ್ಕೆ ಸಾಧ್ಯ. ಆದರೆ ಅವಿದ್ಯೆನೇ ಸಂಪೂರ್ಣ ಅಂತ ನಂಬಿಕೊಂಡು ನಾವು 90 ವರ್ಷ ಆದರೂ ಆ ಅವಿದ್ಯೆನೇ, ನಾನು ಇನ್ನೂ ರಿಟೈರ್ಡ್ ಇಂಜಿನಿಯರು, ರಿಟೈರ್ಡ್ ಡಾಕ್ಟರ್ ಅಂತ ಹೇಳ್ಕೊಂಡೆ ತಿರುಗಾಡೋದಲ್ಲ. ನಮ್ಮ ಒಳಗಿನ ನಮ್ಮ ಸ್ವಂತ ಪ್ರಗತಿಗೆ ಬೇಕಾಗಿರ್ತಕ್ಕಂತಹದ್ದು ನಿಜವಾದ ಶುದ್ಧ ವಿದ್ಯೆ. ಆ ಶುದ್ಧ ವಿದ್ಯೆನೇ ಆತ್ಮವಿದ್ಯೆ. ವಿಶೇಷವಾಗಿ ಅದು ಆ ಆತ್ಮಜ್ಞಾನ ನಿಜವಾಗಿ ನಮ್ಮ ಆತ್ಮದ ಒಂದು ಮೆಚುರಿಟಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹದ್ದು. ಅಂದ್ರೆ ನಮ್ಮ ಒಳಗೆ ಏನಾದರೂ ಒಂದು ಪರಿವರ್ತನೆ ಆಗೋದಕ್ಕೆ ಬೇಕಾಗಿರ್ತಕ್ಕಂತಹದ್ದು. ಈ ಕಾರಣದಿಂದಾಗೆ ಕೆಲವರು ಅಧ್ಯಾತ್ಮ, ಧ್ಯಾನ ಶಿಬಿರಗಳು ಇಂಥವಕ್ಕೆಲ್ಲ ಹೋಗ್ತಾರೆ. ಉದ್ದೇಶ ಏನು? ನಮ್ಮ ಒಳಗೆ ನಾವು ಏನಾದರೂ ಒಂದು ಪರಿವರ್ತನೆ ಮಾಡಿಕೊಂಡು ನಾವು ಬೆಳಿಬೇಕಲ್ಲ. ವೈಯಕ್ತಿಕವಾಗಿ ನಮ್ಮ ಬೆಳವಣಿಗೆ ಏನಾಗಿದೆ ಅದು ತುಂಬ ಮುಖ್ಯವಾಗತ್ತೆ. ಹೊರಗಡೆ ಪ್ರಪಂಚಕ್ಕೆ ಕಾಣತಕ್ಕಂಥ ಎಲ್ಲ ರೀತಿಯಾದ ಬೆಳವಣಿಗೆಯನ್ನು ಸಾಧಿಸಿರ್ತೀವಿ. ಆದರೆ ನಮ್ಮ ಒಳಗೆ ಎಲ್ಲ ರೀತಿಯಾದಂತಹ ದುಃಖ, ಶೋಕ,
ಕಷ್ಟ ಎಲ್ಲದೂ ನಮ್ಗೆ ಒಳಗಡೆ ಇದ್ದೇ ಇರುತ್ತೆ. ಅವುಗಳನ್ನು ಕಳ್ಕೊಳ್ಳೋದಕ್ಕೆ ನಾವು ಏನು ಮಾಡಿದ್ದೀವಿ, ಅದು ನಿಜವಾದ ವಿದ್ಯೆ. ಅದರಿಂದ ಸಾಧಕ ಹೊರಡಿಸಲ್ಪಟ್ಟ ಅಜ್ಞಾನವೆಂಬ ಕತ್ತಲೆಯನ್ನು, ಯಾವುದನ್ನ ನಾನು ಜ್ಞಾನ ಅಂತ ಇದುವರೆಗೆ ತಿಳ್ಕೊಂಡಿದ್ನೋ ಅದು ಅಜ್ಞಾನ ಅಂತ ತಿಳಿದಾಗ ಆ ಅಜ್ಞಾನವನ್ನು ಕತ್ತಲೆಯನ್ನು ಕಳೆದುಕೊಂಡವನಾಗಿ ಈಗ ಚಕೋರ ಪಕ್ಷಿ ಥರ, ಅಂದರೆ ಬೆಳದಿಂಗಳನ್ನು ಕುಡಿದು ಚಕೋರ ಪಕ್ಷಿ ಸಂತೋಷವಾಗಿ ಕಳಕಳಿಯಾಗಿದ್ದ ಹಾಗೆ ಬೆಳಗ್ತಾ ಇರ್ತಾನೆ ಆ ಸಾಧಕ ಅಂತ. ಅದಕ್ಕೆ ಮುಖ್ಯ ಕಾರಣ ವಿಶುದ್ಧ ಚಕ್ರದಲ್ಲಿ, ಯಾಕೆಂದರೆ ವಿಶುದ್ಧ ಚಕ್ರದ ಮೂಲಕನೇ ಅದು ಆಕಾಶ ತತ್ವ ಇರತಕ್ಕಂತಹದ್ದು. ವಿಶುದ್ಧ ಚಕ್ರದ ಮೂಲಕನೇ ನಮ್ಮ ಜೀವನವೆಲ್ಲ ನಡೀತಾ ಇರುತ್ತೆ. ನೀವು ಗಮನಿಸಿ, ನಾವು ಹೊರಗಡೆ ಪ್ರಪಂಚದಲ್ಲಿ ಏನೇ ವ್ಯವಹಾರ ಮಾಡಿದ್ರು, ಏನೇ ಇದು ಮಾಡಿದ್ರು ಕೂಡ ಅದು ಶಬ್ದದ ಮೂಲಕನೇ ನಡೀತಾ ಇರುತ್ತೆ. ಶಬ್ದದ ಮೂಲಕ, ಮಾತಿನ ಮೂಲಕನೇ ನಡೀತಾ ಇರುತ್ತೆ. ಅದರಿಂದ ವಿಶುದ್ಧ ಚಕ್ರ ತುಂಬ ಪರಿಣಾಮಕಾರಿಯಾದಂತಹದ್ದು. ನಮ್ಮ ವಾಕು ಶುದ್ಧವಾಗಿದೆಯಾ, ಅದು ನಾವು ಒಳಗಡೆ ಏನು ಪರಿಣಾಮ ಆಗಿದೆ, ಏನು ಬದಲಾವಣೆ ಆಗಿದೆ. ಎಷ್ಟೋ ಜನ ದೊಡ್ಡ ಲಾಯರ್ ಆಗಿರ್ತಾರೆ ಅಥವಾ ಒಂದು ದೊಡ್ಡ ಹುದ್ದೆಯಲ್ಲಿರ್ತಾರೆ, ದೊಡ್ಡ ಕೆಲಸದಲ್ಲಿರ್ತಾರೆ, ಆದರೆ ಅವರು ಆಡೋ ಮಾತುಗಳು ನೋಡಿದರೆ ಹೊರಗಡೆ 4 ಜನ ಸೇರಿದಾಗ ಬಹಳ ಪಾಲಿಶ್ಡ್ ಆಗಿ ಇದಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಯಾರೋ ಏನೋ ಒಂದು ಸ್ವಲ್ಪ ಕೆಣಕಿದ್ರು ಅಂತಂದರೆ, ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಯಿತು ಅಂತಂದರೆ, ಅವ್ರ ಬಾಯಿಂದ ಬರ್ತಕ್ಕಂಥ ಅಪಶಬ್ದಗಳಿದೆಯಲ್ಲ, ನಿಜವಾಗಲೂ ಇವರು ವಿದ್ಯಾವಂತರೇ ಅಂತ ಅನುಮಾನ ಆಗಿಬಿಡುತ್ತೆ. ಆಗ ನಾವು ಅನ್ಕೊಳ್ಬೇಕು, ವಿದ್ಯಾವಂತರೇ, ಹಣ ಮಾಡೋದಕ್ಕೆ ಬೇಕಾದಂಥ ವಿದ್ಯೆಯನ್ನು ಗಳಿಸಿದ್ರು, ಆದರೆ ಒಳಗಡೆ ಯಾವುದೇ ಪರಿವರ್ತನೆಗಳಾಗಿಲ್ಲ. ಒಳಗೆ ನಿಜವಾಗಿ ಪರಿವರ್ತನೆ ಆಗಿದ್ದಿದ್ದೇ ಆದರೆ ಎಂತಹ ಕ್ಲಿಷ್ಟಮಯ ಸಮಯದಲ್ಲೂ ಕೂಡ, ಎಂತಹ ಕಷ್ಟದ ಸಮಯದಲ್ಲೂ ಕೂಡ, ಅದೆಂತಹ ದೊಡ್ಡ ಹತಾಶೆ ಹುಟ್ಟಿಸ್ತಕ್ಕಂಥ ಸಮಯದಲ್ಲೂ ಕೂಡ ಅವರ ಬಾಯಿಂದ ಒಂದೇ ಅಪಶಬ್ದ ಬರೋದಿಲ್ಲ. ಇದನ್ನು ಬಾಯಿಂದ ಅಪಶಬ್ದ ಬರಬಾರ್ದು ಅಂತ ನಾವು ಪ್ರಾಕ್ಟೀಸ್ ಮಾಡೋದಲ್ಲ. ಬಹಳಷ್ಟು ಜನ ಅದನ್ನೇ ನಾವು ಕಮ್ಯಾಂಡ್ಮೆಂಟ್ಸ್ ಅಂತ ಇಟ್ಕೊಂಡ್ಬಿಡ್ತೀವಿ, ಹಿಂಗೆ ಇರಬೇಕು, ಇದೇ ಥರ ಇರಬೇಕು ಅಂತ. ಅದಲ್ಲ, ಒಳಗಡೆ ಪರಿವರ್ತನೆಯಾಗಿ ಅದು ಸಹಜವಾಗಿ ಬರಬೇಕು. ಅರ್ಧರಾತ್ರಿಯಲ್ಲಿ ನಿಮ್ಮನ್ನು ಎಬ್ಸಿದ್ರು ಕೂಡ, ಯಾರಾದರೂ ಇರಿಟೇಟ್ ಮಾಡಿದ್ರು ಕೂಡ, ನಿಮ್ಮ ಬಾಯಲ್ಲಿ ಅನ್ಕಾನ್ಷಿಯಸ್ ಅಜ್ಞಾನದಲ್ಲಿ, ಅಂದರೆ ಆ ಒಂದು ರಾತ್ರಿಯ ನಿದ್ದೆಗಣ್ಣಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಬಾಯಿಂದ ಅಪಶಬ್ದ ಬರೋದಿಲ್ಲ. ಯಾಕೆ ಅಂದರೆ ನಿಮ್ಮ ಒಳಗಡೆ ಹೃದಯ ಅಷ್ಟು ಪರಿಶುದ್ಧವಾಗಿರುತ್ತೆ. ಆ ಹೃದಯ ಪರಿಶುದ್ಧವಾಗಿದ್ದಾಗ, ಆ ವಿಶುದ್ಧಿ ಚಕ್ರ ಅಷ್ಟು ಪರಿಶುದ್ಧವಾಗಿದ್ದಾಗ, ಅಲ್ಲಿ ತಾಯಿಯನ್ನು ನೀವು ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾಗ ಅಪಶಬ್ದಗಳಾದರೂ ಹೇಗೆ ಬರೋದಕ್ಕೆ ಸಾಧ್ಯ? ಈ ರೀತಿಯಾಗಿ ವಿಶುದ್ಧಿ ಚಕ್ರದಲ್ಲಿ ಶಿವಶಕ್ತಿಗಳ ಧ್ಯಾನವನ್ನು ಮಾಡುವಾಗ, ವಿಶುದ್ಧಿ ಚಕ್ರದಲ್ಲಿ 16 ದಳದಲ್ಲಿ ಇದ್ದಂತಹ ತ್ರಿಪುರ ಸುಂದರಿ ಮೊದಲಾದ 16 ನಿತ್ಯಕಲಾತ್ಮಕವಾದಂತಹ ಚಂದ್ರಕಲೆಗಳ ಬೆಳದಿಂಗಳು, ಅನಾಹತ ಚಕ್ರದ ಮೇಲೆ ಈ ಕಡೆಯಿಂದ ಸೂರ್ಯನ ಕಿರಣ ಬೀಳ್ತಾ ಇರೋದ್ರಿಂದ ಅಲ್ಲಿ ಪೂರ್ಣ ಬೆಳದಿಂಗಳಿರೋದಿಲ್ಲ, ಸ್ವಲ್ಪ ಚಂದ್ರಕಾಂತಿಯ ಪ್ರಭೆ ಇರುತ್ತೆ. ಅಲ್ಲಿ ಶಿವಶಕ್ತಿಯರನ್ನ ಧ್ಯಾನ ಮಾಡೋದ್ರ ಮೂಲಕ, ವಿಶುದ್ಧ ಚಕ್ರದಲ್ಲಿ ಧ್ಯಾನ ಮಾಡೋದ್ರ ಮೂಲಕ ಆತ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದುಕೊಂಡು, ಅವಿದ್ಯೆ ಎಂಬ ಕತ್ತಲೆಯನ್ನು ಕಳೆದುಕೊಂಡು ಆತ ಜ್ಞಾನಿ ಆಗ್ತಾನೆ. ಅಂತಂದ್ರೆ ಏನು, ಎಲ್ಲ ವೇದಶಾಸ್ತ್ರಗಳ ಜ್ಞಾನ ಎಲ್ಲ ಬಂದು ನಾಳೆ ದಿವಸ ಉಪನ್ಯಾಸ ಕೊಟ್ಟು ಎಲ್ಲರನ್ನು ಮೆಚ್ಚಿಸ್ತೀನಿ ಅಂತ ಅಲ್ಲ. ಅದು ಮತ್ತೆ ಅವಿದ್ಯೆನೇ ಆಗೋಗ್ಬಿಡುತ್ತೆ. ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಅಲ್ಲ, ನಮ್ಮ ಒಳಗಡೆ ನಾವು ಎಷ್ಟು ಶಾಂತಿ ನೆಮ್ಮದಿಯಿಂದ ಇದ್ದೀನಿ. ಇವಾಗ ಯಾರೇ ಮಾತಾಡಿದ್ರು ಕೂಡ, ನಾನೊಂದು ಮಾತಾಡಿದರೆ ಜನ ಸಂತೋಷವಾಗಿ ಕೇಳ್ತಾರೆ, ಯಾರು ಮುಖ ತಿರುಗಿಸ್ಕೊಂಡು ಹೋಗೋದಿಲ್ಲ. ಇವನ ಬಾಯಿಂದ ಯಾವುದೇ ಅಪಶಬ್ದ ಬರೋದಿಲ್ಲ ಅಂತ ಹೇಳ್ತಾರೆ. ಅಪಶಬ್ದ ಬರದೇ ಇರೋದಕ್ಕೆ ಕಾರಣ ವಿಶುದ್ಧಿ ಚಕ್ರದಲ್ಲಿರ್ತಕ್ಕಂತಹ ಶಿವಶಕ್ತಿಯರ ಧ್ಯಾನ ಅಂತ. ಈ ಕಾರಣದಿಂದ ಇದಕ್ಕೆ ತಂತ್ರಶಾಸ್ತ್ರದಲ್ಲಿ ಫಲವಾಗಿ ಬ್ರಹ್ಮರಾಕ್ಷಸ ಪಿಶಾಚಿಗಳ ಪೀಡೆಯಿಂದ ಪರಿಹಾರ. ಈ ಬ್ರಹ್ಮರಾಕ್ಷಸ ಅಂತಂದ್ರೇನು, ಪಿಶಾಚಿಗಳ ಪೀಡೆ ಅಂತಂದ್ರೇನು? ಈ ಸಾಮಾನ್ಯ ಎಲ್ಲ ಸಮಯದಲ್ಲೂ ಭಾಳ ಚೆನ್ನಾಗಿರ್ತಾರೆ, ಭಾಳ ಒಳ್ಳೆಯವರಾಗಿರ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಇದ್ದಕ್ಕಿದ್ದಂಗೆ ಸಿಟ್ಟು ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಬಾಯಿ ಬಂದಂಗೆ ಕೂಗಾರ ಕೆಡದು ಬಿಡ್ತಾರೆ. ಏನು ಇವನಿಗೆ ಒಳ್ಳೆ ಪಿಶಾಚಿ ಮೆಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಇಲ್ಲ, ಎಲ್ಲ ಕಡೆನೂ ಚೆನ್ನಾಗಿರ್ತಾರೆ, ಆದರೆ ಇದ್ದಕ್ಕಿದ್ದಂಗೆ ಹೋಗಿ ನಾ ಇದೇನೂ ಇಲ್ಲ, ಏನೂ ಇಲ್ಲ, ದೇವರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಏನೇನೋ ಬಾಯಿ ಬಂದಂಗೆ ಮಾತಾಡಕ್ಕೆ ಹಿಡಿದು ಬಿಡ್ತಾರೆ. ಬಾಯಿ ಬಂದಂಗೆ ಮಾತಾಡಕ್ಕೆ ಹಿಡಿತಿದ್ದಂಗೆ ಇವ್ರಿಗೇನೋ ಬ್ರಹ್ಮರಾಕ್ಷಸ ಮೆಟ್ಕೊಂಡಿರ್ಬೇಕು, ಅದಕ್ಕೋಸ್ಕರನೇ ಹಿಂಗೆ ಪಿಶಾಚಿ ಮೆಟ್ಕೊಂಡಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಪಿಶಾಚಿ ಅಂದ್ರೇನು, ಬ್ರಹ್ಮರಾಕ್ಷಸ ಅಂದ್ರೇನು? ಆ ಸಂದರ್ಭದಲ್ಲಿ ಅಂದರೆ ಯಾರೋ ನಮ್ಮನ್ನು ಸ್ವಲ್ಪ ಕೆಣಕಿದ್ರೂ ಸಾಕು, ನಮ್ಮಲ್ಲಿ ಒಂದು ಬಟನ್ಗಳಿರ್ತವೆ, ಆ ಬಟನ್ನ ಒಂದು ಸ್ವಲ್ಪ ಅದುಮಿದ್ರೂ ಸಾಕು, ನಮ್ಮ ಒಳಗಡೆ ಎಲ್ಲ ರೀತಿಯಿಂದನೂ ನಾವು ಶುದ್ಧವಾಗಿ ಭಾಳ ಪಾಲಿಶ್ಡಾಗಿ ಮಾತಾಡ್ತಾ ಇರ್ತೀವಿ, ತೂಕದಿಂದ ಮಾತಾಡ್ತಾ ಇರ್ತೀವಿ, ಭಾಳ ಎಚ್ಚರಿಕೆಯಿಂದ ಇರ್ತೀವಿ. ಇದನ್ನೆಲ್ಲ ನಾವು ರೂಢಿಸ್ಕೊಂಡಿರ್ತೀವಿ, ಹೊರಗಡೆಯಿಂದ ರೂಢಿಸ್ಕೊಂಡಿರ್ತೀವಿ, ಅಂದರೆ ಮೇಲೆ ಮುಸುಗು ಹಾಕ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಆದರೆ ಯಾರೋ ಬಂದು ಆ ಒಂದು ಬಟನ್ನ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ವಿಶೇಷವಾಗಿ ಗಂಡಂದರಿಗೆ ಅವರವರ ಹೆಂಡತಿಯರಿಗೆ ಅವರವರ ಗಂಡಂದರು ಬಂದು ಒಂದು ಸ್ವಲ್ಪ ವಿಷಯನ ಟಚ್ ಮಾಡಿದರೆ ಸಾಕು, ಆ ಸೆನ್ಸಿಟಿವ್ ಪಾಯಿಂಟ್ನ ಟಚ್ ಮಾಡ್ತಿದ್ದಾಗೇ ಬಂತು ನೋಡಿ ಮೈ ಮೇಲೆ ಬ್ರಹ್ಮರಾಕ್ಷಸ ಪಿಶಾಚಿ ಎಲ್ಲವೂ ಆವೇಶಗಳಾಗ್ಬಿಡುತ್ತೆ.
ಇದ್ದಕ್ಕಿಂದಾಗಿನ ಮೈ ಮೇಲೆ ದೇವರು ಬಂದಂಗೆ ಆಡಕ್ಕೆ ಹಿಡಿತಾರೆ. ಇದಕ್ಕೆ ಅವುಗಳನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಂದರೆ ಒಳಗಡೆ ಪರಿಶುದ್ಧವಾಗಿದ್ದರೆ ಆವಾಗ ಯಾವ ಪೀಡೆಗಳು ಇರೋದಿಲ್ಲ. ಈ ಒಂದು ಭಾವದಲ್ಲಿ ನಿರಂತರವಾಗಿ ನಾವು ಧ್ಯಾನ ಮಾಡಿದ್ದೇ ಆದರೆ, ಈ ಶ್ಲೋಕ ಜಪ ಮಾಡಿದ್ದೇ ಆದರೆ, ನಿರಂತರವಾಗಿ ಧ್ಯಾನ ಮಾಡಿದ್ದೇ ಆದರೆ, ವಿಶುದ್ಧಿ ಚಕ್ರದಲ್ಲಿ ತಾಯಿ ಶಿವಶಕ್ತಿಯರನ್ನು ನೆನೆಸ್ಕೊಂಡು ನಿರಂತರವಾಗಿ ಧ್ಯಾನ ಮಾಡಿದರೆ ನಮ್ಮ ವಾಕ್ಕು ಶುದ್ಧವಾಗುತ್ತೆ, ವಾಕ್ಸಿದ್ಧಿ ಆಗುತ್ತೆ, ವಾಕ್ಶುದ್ಧಿ ಆಗುತ್ತೆ. ಆ ಮೂಲಕ ಅದು ನೋಡೋರ ಕಣ್ಣಿಗೆ ಏನನ್ಸುತ್ತೆ, ಅಪ್ಪ ಎಷ್ಟು ಎಂಥ ಸಂದರ್ಭ ಬಂದರೂ ಕೂಡ, ಎಂತಹ ಪರಿಸ್ಥಿತಿ ಬಂದರೂ ಕೂಡ, ಏನೇ ಇದ್ದಿದ್ರೂ ಕೂಡ ಆ ವ್ಯಕ್ತಿ ಬಾಯಿಂದ ಒಂದೇ ಅಪಶಬ್ದ ಬರೋದಿಲ್ಲ. ಆ ವ್ಯಕ್ತಿ ಮಾತಾಡೋದೆಲ್ಲ ಮುತ್ತು ಉದುರದ ಹಾಗಿರುತ್ತೆ ಅನ್ನೋ ಹಾಗಿರ್ಬೇಕು. ಅದೇನು ಬಹಳ ದೊಡ್ಡ ವಾಕ್ಸಿದ್ಧಿಯಾಗಿ 4 ಜನರ ಆಕರ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ. ಇದೇನು ವಾಕ್ಸಿದ್ಧಿ ಅಲ್ಲ. ಇದು ಸಹಜವಾಗಿ ನಿಮ್ಮ ಒಳಗಡೆ ಇರತಕ್ಕಂತಹ ಶುದ್ಧತೆ ಏನಿದೆ, ಆ ಶುದ್ಧತೆಯ ಬೆಳದಿಂಗಳು ಹೊರಗಡೆ ಪಸರಿಸ್ತಾ ಇರೋದು. ಯಾರನ್ನೂ ಆಕರ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ. ನಿಮಗೆ ಜೀವನ ನೆಮ್ಮದಿಯಾಗಿರಬೇಕು, ಆನಂದವಾಗಿರಬೇಕು ಅಂತ ಖಂಡಿತ ಪ್ರಯತ್ನ ಮಾಡಿ ನೋಡಿ. ಈ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಆ ಶ್ಲೋಕದ ಅರ್ಥವನ್ನು ನಿರಂತರವಾಗಿ ಅನುಸಂಧಾನ ಮಾಡ್ತಾ, ಆ ಶಿವಶಕ್ತಿಯರನ್ನು ನಾನು ನನ್ನ ವಿಶುದ್ಧಿ ಚಕ್ರದಲ್ಲಿ ಅಂತಲೇ ಅಂದ್ಕೊಂಡೆ ಧ್ಯಾನ ಮಾಡಿ, ತೊಂದರೆ ಇಲ್ಲ. ಕ್ರಮೇಣ ಆಧ್ಯಾತ್ಮದಲ್ಲಿ ಹಾಗೂ ಅದ್ವೈತ ಸಿದ್ಧಾಂತನ ನಿರಂತರವಾಗಿ ನೀವು ಮನಗಾಣ್ತಾ ಹೋದಾಗ ಒಂದು ಕಾಲಕ್ಕೆ ಅನಿಸುತ್ತೆ, ಇಲ್ಲಿ ನಾನು ಅಂತಕ್ಕಂತಹದ್ದು ಯಾವುದೂ ಇಲ್ಲವೇ ಇಲ್ಲ, ಇರತಕ್ಕಂತಹದ್ದೆಲ್ಲ ಆ ತಾಯಿನೇ. ಈ ಶರೀರದ ಅಣುವಿನಲ್ಲೂ ಕೂಡ ಇರತಕ್ಕಂತಹದ್ದು ಆ ಶಿವಶಕ್ತಿಯರೇ ಹೊರತು ನಾನು ಅಂತಕ್ಕಂತಹದ್ದು ಎಲ್ಲೂ ಇಲ್ಲ, ಅದೊಂದು ಮಿಥ್ಯೆ ಅನ್ನೋದು ಅರಿವಾಗತ್ತೆ. ಆ ದಿನ ಇದು ನಿನ್ನ ಆಜ್ಞಾಚಕ್ರದಲ್ಲಿ, ನಿನ್ನ ವಿಶುದ್ಧ ಚಕ್ರದಲ್ಲಿ ಅಂತಲೇ ಹೇಳೋಣ. ಅಲ್ಲಿ ತನಕ ಹೇಗೆ ಬೇಕಾದರೂ ಹೇಳಿಕೊಂಡು ಆ ವಿಶುದ್ಧಿ ಚಕ್ರದಲ್ಲಿ ಶಿವಶಕ್ತಿಯರನ್ನು ಧ್ಯಾನ ಮಾಡಿ ಖಂಡಿತವಾಗಿ ನಿಮ್ಮ ಒಳಗಿನ ವಿಶುದ್ಧ ಚಕ್ರ ಶುದ್ಧವಾಗಿ ಯಾವ ರಾಕ್ಷಸ ಪೀಡೆಗಳು, ಯಾವ ಪಿಶಾಚಿ ಪೀಡೆಗಳು ನಿಮ್ಮನ್ನು ಆಗ ಕಾಡೋದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.